ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತೀಯ ಸಂಸ್ಕೃತಿಯಲ್ಲಿ ದೇವರಿಗೆ, ಗುರುವಿಗೆ, ಮಠಮಾನ್ಯಗಳಿಗೆ ಅತ್ಯುನ್ನತವಾದಂತಹ ಸ್ಥಾನವಿದೆ. ನೊಂದಾಗ, ಕಷ್ಟಗಳು ಎದುರಾದಾಗ, ಬದುಕಿನಲ್ಲಿ ದಾರಿ ಕಾಣದಿದ್ದಾಗ ಮನುಷ್ಯ ಮೊದಲು ಹುಡುಕುವುದೇ ದೇವರ ಮೊರೆ. ಆ ದೇವರನ್ನ ತಲುಪಲು ಒಬ್ಬ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು ಅಲ್ವಾ? ಆದ್ರೆ ಇದೇ ನಂಬಿಕೆ, ಇದೇ ಭಕ್ತಿಯನ್ನ ಬಂಡವಾಳ ಮಾಡಿಕೊಂಡು ಮುಗ್ಧ ಜನರನ್ನ ವಂಚಿಸುವವರ ಸಂಖ್ಯೆ ಇವತ್ತು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ನಂಬಿಕೆಗೂ ಮತ್ತು ಅಂಧಶ್ರದ್ಧೆಗೂ ನಡುವೆ ಒಂದು ಗೆರೆ ಇದೆ. ಆ ಗೆರೆಯನ್ನ ದಾಟಿದಾಗ ಧರ್ಮದ ಹೆಸರಲ್ಲಿ ಅಧರ್ಮ ತಾಂಡವವಾಡಲು ಶುರುವಾಗುತ್ತೆ. ಭಕ್ತಿಯ ಹೆಸರಿನಲ್ಲಿ ಶೋಷಣೆ ಆರಂಭವಾಗುತ್ತೆ. ಇವತ್ತು ನಾವು ನಿಮ್ ಮುಂದೆ ತರ್ತಾ ಇರುವಂತಹ ವಿಚಾರ ಗಂಭೀರವಾದಂತಹ ಪ್ರಕರಣ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಮುಖ್ಯವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಸಂಚಲನ ಸೃಷ್ಟಿ ಮಾಡಿರುವ ಹೆಸರಂದ್ರೆ ಅದು ಮಲ್ಲಿಕಾರ್ಜುನ ಮುತ್ಯ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಎಂಬಂತಹ ಸಣ್ಣ ಗ್ರಾಮದಲ್ಲಿ ಹುಟ್ಟಿ ತನ್ನನ್ನ ತಾನು ಸ್ವಯಂ ಘೋಷಿತ ದೇವಮಾನವ ಅಂತ ಕರೆಸಿಕೊಂಡು ಸಾವಿರಾರು ಭಕ್ತರನ್ನ ಸಂಪಾದಿಸಿದಂತಹ ಈ ಯುವಕನ ಅಸಲಿ ಮುಖ ಈಗ ಬಯಲಾಗಿದೆ. ಕೇವಲ ಭಕ್ತಿ, ಪೂಜೆ, ಆಶೀರ್ವಾದದ ಹೆಸರಲ್ಲಿ ನಡೀತಾ ಇದ್ದಂತಹ ನಾಟಕ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಅದರಲ್ಲೂ ಮುಖ್ಯವಾಗಿ ಸಗಿನ ಅನುಚಿತ ವರ್ತನೆಯ ಗಂಭೀರ ಆರೋಪದ ಮೇಲೆ ಕಠಿಣವಾದಂತಹ ಕಾಯ್ದೆಯ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಗಾದ್ರೆ ಯಾರೀತ ಮಲ್ಲಿಕಾರ್ಜುನ ಮುತ್ಯ? ಕೇವಲ 26-27 ವರ್ಷದ ಯುವಕನೊಬ್ಬ ಇಷ್ಟು ದೊಡ್ಡ ಮಟ್ಟದಲ್ಲಿ ದೇವಮಾನವನಾಗಿ ಬೆಳೆದಿದ್ದು ಹೇಗೆ? ಆತನ ಆಶ್ರಮದಲ್ಲಿ ಅಸಲಿಗೆ ನಡೀತಾ ಇರುವುದಾದ್ರೂ ಏನು? ದಿಢೀರಂತ ಈತನ ವಿರುದ್ಧ ಇಂಥ ಗಂಭೀರ ಆರೋಪ ಬಂದಿದ್ದಾದ್ರೂ ಯಾಕೆ? ದೂರು ದಾಖಲಾಗಲು ಕಾರಣವಾದ್ರೂ ಏನು? ಆ ಒಂದು ವಿಡಿಯೋವನ್ನ ಸೆರೆ ಹಿಡಿದಿದ್ದಾದ್ರೂ ಯಾರು? ಪ್ರಕರಣವನ್ನ ಇಷ್ಟೊಂದು ಗಂಭೀರವಾಗಿ ಪರಿಗಣಿಸಿದ್ದು ಯಾಕೆ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸತ್ತೆ? ಮಲ್ಲಿಕಾರ್ಜುನ ಮುತ್ಯ ದೇವಮಾನವನ ಅಥವಾ ಜನರಿಗೆ ಮೋಸ ಮಾಡ್ತಾ ಇದ್ದಾನ? ಹೌದು ಅಂತಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣಗಳು ಇವತ್ತು ಎಷ್ಟು ಶಕ್ತಿಶಾಲಿಯಾಗಿವೆ ಅಂತಂದ್ರೆ ಅದು ರಾತ್ರೋರಾತ್ರಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಸೂಪರ್ ಸ್ಟಾರ್ ಆಗಿ ಮಾಡುತ್ತೆ. ಅದೇ ರೀತಿ ಆತ ಮಾಡಿದ ಒಂದು ಸಣ್ಣ ತಪ್ಪು ಕೂಡ ಇಡೀ ಪ್ರಪಂಚಕ್ಕೆ ಕ್ಷಣಾರ್ಧದಲ್ಲಿ ತಲುಪುವಂತೆ ಮಾಡುತ್ತೆ. ಮಲ್ಲಿಕಾರ್ಜುನ ಮುತ್ಯಾರ ವಿಚಾರದಲ್ಲೂ ಆಗಿದ್ದು ಕೂಡ ಇದೆ. ಕಳೆದ ಕೆಲವು ದಿನಗಳಿಂದ ಇಂಟರ್ನೆಟ್ ನಲ್ಲಿ, ಫೇಸ್ಬುಕ್ ನಲ್ಲಿ, ವಾಟ್ಸ್ಆಪ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ವಿಡಿಯೋ ಭಾರಿ ವೈರಲ್ ಆಗ್ತಾ ಇತ್ತು. ಆ ವಿಡಿಯೋದಲ್ಲಿ ಮಲ್ಲಿಕಾರ್ಜುನ ಮುತ್ಯ ತನ್ನನ್ನ ಭೇಟಿಯಾಗಲು ಬಂದ ಭಕ್ತರ ನಡುವೆ ಕುಳಿತಿರ್ತಾರೆ. ಆತನ ಬಳಿ ಹರಿಕೆ ಹೊತ್ತು ಆಶೀರ್ವಾದ ಪಡೆಯಲು ಬಂದವರಲ್ಲಿ ಒಬ್ಬ ಸಣ್ಣ ಕೂಡ ಇರ್ತಾಳೆ. ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ, ಈ ಮಲ್ಲಿಕಾರ್ಜುನ ಮುತ್ಯ ಆಕೆಯನ್ನ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಅತ್ಯಂತ ಅನುಚಿತವಾಗಿ ವರ್ತಿಸ್ತಾರೆ. ಮೇಲ್ನೋಟಕ್ಕೆ ಇದು ಕೇವಲ ಆಶೀರ್ವಾದ ಮಾಡುವ ರೀತಿಯಂತೆ ಕಂಡರೂ ಕೂಡ ಆತನ ವರ್ತನೆ, ಆತನ ಹಾವಭಾವಗಳು ಸಭ್ಯ ಸಮಾಜದ ತಲೆ ತಗ್ಗಿಸುವಂತಿತ್ತು. ಒಬ್ಬ ದೇವಮಾನವರ ಸ್ಥಾನದಲ್ಲಿರುವಂತಹ ವ್ಯಕ್ತಿ, ಸಮಾಜಕ್ಕೆ ಮಾರ್ಗದರ್ಶನ ನೀಡಬೇಕಾಗಿರುವಂತಹ ವ್ಯಕ್ತಿ ನೋಡುವ ದೃಷ್ಟಿ ಇದೇನಾ? ಈ ರೀತಿಯ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಲು ಶುರುವಾಯಿತು. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪ್ರಜ್ಞಾವಂತ ನಾಗರಿಕರು, ಮಹಿಳಾ ಸಂಘಟನೆಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆಶೀರ್ವಾದದ ನೆಪದಲ್ಲಿ ನಡೀತಾ ಇರುವಂತಹ ಇಂಥ ದೌರ್ಜನ್ಯವನ್ನ ಸಹಿಸಲು ಸಾಧ್ಯವಿಲ್ಲ ಅಂತ ಗುಡುಗಿದ್ರು. ಇದು ಕೇವಲ ಒಂದು ವಿಡಿಯೋ ತುಣುಕಿನ ವಿಚಾರವಲ್ಲ. ಇದು ನಮ್ಮ ಸಮಾಜದಲ್ಲಿ ಬೇರೂರಿರುವಂತಹ ಅಂಧಶ್ರದ್ಧೆಯ ಮತ್ತು ಆ ಅಂಧಶ್ರದ್ಧೆಯನ್ನ ಬಳಸಿಕೊಂಡು ನಡೀತಾ ಇರುವ ಶೋಷಣೆಯ ಪ್ರತೀಕಾರವಾಗಿತ್ತು. ಯಾವಾಗ ಈ ವಿಡಿಯೋ ವೈರಲ್ ಆಯಿತೋ ಕೆಲವೇ ಗಂಟೆಗಳಲ್ಲಿ ಈ ಪ್ರಕರಣದ ದಿಕ್ಕೇ ಬದಲಾಯಿತು. ಕಾನೂನಿನ ಕುಣಿಕೆ ಈ ಸ್ವಯಂ ಘೋಷಿತ ದೇವಮಾನವನ ಕುತ್ತಿಗೆಗೆ ಸುತ್ತಿಕೊಳ್ಳಲು ಆರಂಭವಾಯಿತು. ಯಾವಾಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಕಾಡ್ಗಿಚ್ಚುನಂತೆ ಹಬ್ಬಿತು, ಅದು ನೇರವಾಗಿ ಕರ್ನಾಟಕ ರಾಜ್ಯ ರಕ್ಷಣಾ ಆಯೋಗದ ಗಮನಕ್ಕೂ ಕೂಡ ಬರುತ್ತೆ. ಅಧ್ಯಕ್ಷರಾದಂತಹ ಶ್ರೀ ಶಶಿಧರ್ ಕೋಸಂಬೆ ಅವರು ಈ ವಿಡಿಯೋವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತಾರೆ. ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ಯಾರಾದ್ರೂ ದೂರು ನೀಡುವವರೆಗೂ ಕಾಯುವ ಪಾಠವಿದೆ. ಆದ್ರೆ ವಿಡಿಯೋದಲ್ಲಿರುವ ದೃಶ್ಯಗಳು ಮತ್ತು ಗಮನಿಸಿದ ಆಯೋಗ ಯಾರಿಗೋಸ್ಕರವೂ ಕಾಯ್ದಿಲ್ಲ. ಸ್ವತಃ ತಾನೇ ಮುಂದೆ ಬಂದು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳುತ್ತೆ. ಈ ಬಗ್ಗೆ ಮಾತನಾಡಿರುವಂತಹ ಶಶಿಧರ್ ಅವರು, ಮಲ್ಲಿಕಾರ್ಜುನ ಮುತ್ಯ ಅನುಚಿತ ವರ್ತನೆ ತೋರಿದ ವಿಡಿಯೋ ವೈರಲ್ ಆಗಿದೆ. ಹಾಗಾಗಿ ನಾವು ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡು ತಕ್ಷಣವೇ ಕಠಿಣ ಕ್ರಮವನ್ನ ಜರುಗಿಸುವಂತೆ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಆಯೋಗದ ಈ ಪತ್ರ ಕೇವಲ ಒಂದು ಎಚ್ಚರಿಕೆಯಾಗಿರಲಿಲ್ಲ, ಅದು ಕಾನೂನಿನ ಅಸ್ತ್ರವಾಗಿತ್ತು. ಎಸ್ಪಿ ಅವರಿಗೆ ಪತ್ರ ತಲುಪ್ತಾ ಇದ್ದಂತೆಯೇ ಯಾದಗಿರಿ ಜಿಲ್ಲಾ ಪೊಲೀಸ್ ಇಲಾಖೆ ಚುರುಕಾಗುತ್ತೆ. ಪ್ರಕರಣದ ಗಂಭೀರತೆಯನ್ನ ಅರಿತಂತಹ ಅಧಿಕಾರಿಗಳು ತಕ್ಷಣವೇ ಕಾರ್ಯಪ್ರವೃತ್ತರಾಗ್ತಾರೆ. ಶಹಾಪುರ ತಾಲೂಕಿನ ಯೋಜನಾಧಿಕಾರಿಗಳು ಅಧಿಕೃತವಾಗಿ ದೂರು ನೀಡಲು ಮುಂದಾಗ್ತಾರೆ. ಅವರ ದೂರಿನ ಆಧಾರದ ಮೇಲೆ ಶಹಾಪುರ ತಾಲೂಕಿನ ಗೋಗಿ ಪೊಲೀಸ್ ಠಾಣೆಯಲ್ಲಿ ಮಲ್ಲಿಕಾರ್ಜುನ ಮುತ್ಯ ಅವರ ವಿರುದ್ಧ ಕಠಿಣವಾದಂತಹ ಕಾಯ್ದೆಯ ಅಡಿಯಲ್ಲಿ ಎಫ್ಐಆರ್ ದಾಖಲಾಯಿತು. ನಿಮ್ಗೆ ಈ ಕಠಿಣ ಕಾಯ್ದೆ ಯಾವುದು ಅಂತ ಈಗಾಗಲೇ ಗೊತ್ತೇ ಇರುತ್ತೆ. ಈ ಕಾಯ್ದೆ ಸಾಮಾನ್ಯವಾದ ಕಾಯ್ದೆಯಲ್ಲ, ಇದಂತ ಕಠಿಣವಾದ ಕಾನೂನು. ಈ ಕಾಯ್ದೆಯಡಿ ದೂರು ದಾಖಲಾದ್ರೆ ಆರೋಪಿಗೆ ಜಾಮೀನು ಸಿಗುವುದು ತುಂಬಾ ಕಷ್ಟ. ಯಾವುದೇ ಕ್ಷಣದಲ್ಲಾದ್ರೂ ಪೊಲೀಸರು ಆರೋಪಿಯನ್ನು ಬಂಧಿಸಬಹುದು. ಈ ಮಲ್ಲಿಕಾರ್ಜುನ ಮುತ್ಯನ ಸ್ಥಿತಿಯೂ ಕೂಡ ಅದೇ ಆಗಿದೆ. ಈ ಕೇಸ್ ದಾಖಲಾಗಿರೋದ್ರಿಂದ ಆತ ಯಾವುದೇ ಕ್ಷಣದಲ್ಲೂ ಅರೆಸ್ಟ್ ಆಗುವ ಸಾಧ್ಯತೆಗಳಿವೆ. ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳಲು ಆತನಿಗೆ ಈಗ ಯಾವುದೇ ದಾರಿಗಳಿಲ್ಲ. ಈಗ ನಾವೆಲ್ಲರೂ ಕೂಡ ಕೇಳ್ಕೊಳ್ಬೇಕಾಗಿರುವಂತಹ ಅತಿ ದೊಡ್ಡ ಪ್ರಶ್ನೆ ಏನಂದ್ರೆ, ಯಾರು ಈ ಮಲ್ಲಿಕಾರ್ಜುನ ಮುತ್ಯ? ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆತ ಇಷ್ಟೊಂದು ಪ್ರಭಾವಶಾಲಿಯಾಗಿದ್ದು ಹೇಗೆ? ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಎಂಬಂತಹ ಸಣ್ಣ ಹಳ್ಳಿಯಲ್ಲಿರುವಂತಹ ಈ ಯುವಕನ
ವಯಸ್ಸು ಕೇವಲ 26ರಿಂದ 27 ವರ್ಷ ಇರಬಹುದು. ಕೇವಲ 4-5 ವರ್ಷಗಳ ಹಿಂದೆ ಈತನ ಹೆಸರು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆತನಿಗಾಗಲಿ ಆತನ ಕುಟುಂಬಕ್ಕಾಗಲಿ ಯಾವುದೇ ದೊಡ್ಡ ಆಧ್ಯಾತ್ಮಿಕ ಹಿನ್ನೆಲೆ ಇರಲಿಲ್ಲ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಸಾಮಾಜಿಕ ಜಾಲತಾಣಗಳು ಬೆಳೀತಾ ಇದ್ದಂತೆ ಈತ ಕೂಡ ತನ್ನದೇ ಆದಂತಹ ಒಂದು ಸಾಮ್ರಾಜ್ಯವನ್ನ ಕಟ್ಟಿಕೊಳ್ಳಲು ಶುರು ಮಾಡ್ತಾನೆ. ಮೊದಲು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ ಗಳಲ್ಲಿ ಸಣ್ಣ ಸಣ್ಣ ವಿಡಿಯೋಗಳನ್ನ, ರೀಲ್ಸ್ ಗಳನ್ನ ಅಪ್ಲೋಡ್ ಮಾಡಲು ಶುರು ಮಾಡಿದ್ದ. ಆತನ ವಿಡಿಯೋಗಳು ಒಂದು ರೀತಿ ವಿಭಿನ್ನವಾದ ಆಕರ್ಷಣೆ ಇತ್ತು. ಜನರಿಗೆ ಆತನ ಮಾತಿನ ಶೈಲಿ, ಆತ ಹೇಳ್ತಾ ಇದ್ದ ಭವಿಷ್ಯ, ಆತನ ಆಶೀರ್ವಾದದ ರೀತಿಗಳು ವಿಚಿತ್ರವಾದ್ರೂ ಕೂಡ ಕುತೂಹಲವನ್ನ ಮೂಡಿಸ್ತಾ ಇತ್ತು. ಆತನ ವಾಕ್ಚಾತುರ್ಯವೇ ಆತನ ಅತಿ ದೊಡ್ಡ ಬಂಡವಾಳವಾಯಿತು. ಭಕ್ತರ ಮನಸ್ಸಿನಲ್ಲಿದ್ದಂತಹ ಆಸೆ, ಕಷ್ಟ, ಭಯವನ್ನ ಅರ್ಥ ಮಾಡಿಕೊಂಡು ಅವರು ಕೇಳಲು ಇಷ್ಟಪಡುವ ಮಾತುಗಳನ್ನೇ ಆತ ಹೇಳ್ತಾ ಇದ್ದ. ನೀವು ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನ ಈತ ಮುಖದ ಮೇಲೆಯೇ ನೇರವಾಗಿ ಹೇಳ್ತಾನೆ. ಇಂಥ ಮಾತುಗಳು ಭಕ್ತರ ವಲಯದಲ್ಲಿ ಹರಿದಾಡಲು ಶುರುವಾಯಿತು. ಕಷ್ಟದಲ್ಲಿರುವವರು, ರೋಗದಿಂದ ಬಳಲ್ತಾ ಇರುವವರು, ಸಂತಾನ ಭಾಗ್ಯ ಇಲ್ಲದವರು, ಕೆಲಸ ಸಿಗದ ಯುವಕರು, ಹೀಗೆ ಸಮಾಜದ ಪ್ರತಿಯೊಬ್ಬ ವರ್ಗದ ಸಾಮಾನ್ಯ ಜನ ಕೂಡ ಈತನ ಬಳಿ ಬರಲು ಶುರು ಮಾಡ್ತಾರೆ. ನೋಡ್ತಾ ಇದ್ದಂತೆ ಮಹಲ್ ರೋಜಾ ಗ್ರಾಮದ ಈ ಸಾಮಾನ್ಯ ಯುವಕ ಮಲ್ಲಿಕಾರ್ಜುನ ಮುತ್ಯ ಎಂಬ ದೇವ ಮಾನವನಾಗಿ ಬದಲಾಗ್ತಾರೆ. ಜನರ ನಂಬಿಕೆ ಎಷ್ಟಿತ್ತಂದ್ರೆ ಆತ ಹೇಳಿದ್ದೇ ದೇವವಾಕ್ಯ ಎನ್ನುವ ಮಟ್ಟಿಗೆ ಜನರು ಆತನನ್ನ ಪೂಜಿಸಲು ಶುರು ಮಾಡಿದ್ರು. ಆತನ ಆಶ್ರಮಕ್ಕೆ ಪ್ರತಿದಿನ 100 ಜನ ಭೇಟಿ ನೀಡ್ತಾ ಇದ್ರು. ರಾಜಕಾರಣಿಗಳು, ಉದ್ಯಮಿಗಳು ಆತನ ಆಶೀರ್ವಾದ ಪಡೆಯಲು ಸರದಿ ಸಾಲಿನಲ್ಲಿ ನಿಲ್ತಾ ಇದ್ರು. ಇದೆಲ್ಲವೂ ಕೇವಲ ಸಾಮಾಜಿಕ ಜಾಲತಾಣದ ಮೂಲಕ ಸೃಷ್ಟಿಯಾದಂತಹ ಡಿಜಿಟಲ್ ದೈವತ್ವ. ಆತನ ರೀಲ್ಸ್ ಗಳಿಗೆ ಲಕ್ಷಾಂತರ ವ್ಯೂಸ್, ಸಾವಿರಾರು ಲೈಕ್ಸ್ ಗಳು ಬರ್ತಾ ಇದ್ವು. ಇದೆಲ್ಲವೂ ಆತನ ಅಹಂಕಾರವನ್ನ ಮತ್ತಷ್ಟು ಹೆಚ್ಚಾಗಿಸಿತು. ತಾನು ಏನು ಮಾಡಿದ್ರು ಕೂಡ ನಡೆಯುತ್ತೆ, ನನ್ನನ್ನ ಕೇಳುವವರು ಯಾರು ಇಲ್ಲ ಎಂಬ ಭ್ರಮೆ ಆತನಲ್ಲಿ ಮೂಡಿರಬಹುದು. ಈ ಭ್ರಮೆಯೇ ಇವತ್ತು ಆತನನ್ನ ಈ ಕಾಯ್ದೆ ಅಡಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಸಿಲುಕಿಸಿದೆ. ಇನ್ನು ವೀಕ್ಷಕರೇ, ಮಲ್ಲಿಕಾರ್ಜುನ ಮುತ್ಯಾರ ಈ ಪ್ರಕರಣ ಕೇವಲ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ಘಟನೆಯಲ್ಲ, ಇದು ನಮ್ಮ ಇಡೀ ಸಮಾಜಕ್ಕೆ, ವ್ಯವಸ್ಥೆಗೆ ಹಿಡಿದ ಕೈಕನ್ನಡಿಯಾಗಿದೆ. ಡಿಜಿಟಲ್ ಯುಗದಲ್ಲಿ ನಾವು ಎಷ್ಟೇ ಮುಂದುವರೆದ್ರು ಕೂಡ, ತಂತ್ರಜ್ಞಾನ ಎಷ್ಟೇ ಬೆಳೆದಿದ್ರು ಕೂಡ ನಮ್ಮಲ್ಲಿರುವ ಮೂಢ ನಂಬಿಕೆಗಳು ಮತ್ತು ಅಂಧಶ್ರದ್ಧೆಗಳು ಇನ್ನೂ ಕೂಡ ಕಡಿಮೆಯಾಗಿಲ್ಲ ಎಂಬುದಕ್ಕೆ ಇದೊಂದು ಜ್ವಲಂತ ಉದಾಹರಣೆಯಾಗಿದೆ. ಯಾಕೆ ನಾವು ಇಂತಹ ಸ್ವಯಂ ಘೋಷಿತ ದೇವ ಮಾನವರನ್ನ ಕುರುಡಾಗಿ ನಂಬ್ತಾ ಇದ್ದೀವಿ? ಮನುಷ್ಯ ಸಹಜವಾಗಿ ತನ್ನ ಕಷ್ಟಗಳಿಗೆ ತ್ವರಿತ ಪರಿಹಾರವನ್ನ ಹುಡುಕ್ತಾನೆ. ಆಸ್ಪತ್ರೆಗೆ ಹೋದ್ರೆ ಹಣ ಖರ್ಚಾಗುತ್ತೆ, ಸಮಯ ಹಿಡಿಯುತ್ತೆ ಅಂತ ಭಾವಿಸುವ ಜನರು ಇಂತಹ ಮುತ್ಯಾಗಳ ಹತ್ರ ಹೋದ್ರೆ ಒಂದೇ ದಿನದಲ್ಲಿ ಪವಾಡ ನಡೆದ್ಬಿಡುತ್ತೆ ಎಂದು ನಂಬ್ತಾರೆ. ಇದೇ ನಂಬಿಕೆಯನ್ನ ಇಂತಹ ವಂಚಕರು ಬಂಡವಾಳ ಮಾಡ್ಕೊಳ್ತಾರೆ. ಭಕ್ತಿ ಎಂಬುದು ಮನುಷ್ಯನಿಗೆ ಧೈರ್ಯ ತುಂಬಬೇಕು, ಸನ್ಮಾರ್ಗದಲ್ಲಿ ನಡೆಯಲು ಪ್ರೇರಣೆ ನೀಡಬೇಕು. ಆದ್ರೆ ಭಕ್ತಿಯ ಹೆಸರಲ್ಲಿ ಭಯ ಹುಟ್ಟಿಸಿ ಶೋಷಣೆ ಮಾಡುವುದು ಎಂದಿಗೂ ಕೂಡ ಧರ್ಮವಾಗೋದಿಲ್ಲ. ವಿಶೇಷವಾಗಿ ಈ ಪ್ರಕರಣದಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಅತಿ ಮುಖ್ಯ ಅಂಶ ಏನಂದ್ರೆ ಪೋಷಕರ ಜವಾಬ್ದಾರಿ. ಆಶ್ರಮಗಳಿಗೆ ದೇವಮಾನವರ ಬಳಿ ಕರೆದೊಯ್ಯುವಾಗ ಪೋಷಕರು 100 ಬಾರಿ ಯೋಚನೆ ಮಾಡಬೇಕು. ಭಕ್ತಿಯ ಬರದಲ್ಲಿ ಕಣ್ಣು ಮುಚ್ಚಿಕೊಂಡು ಮಕ್ಕಳು ಸರಿ, ನಂಬಿಕೆ ಇರಲಿ, ಆದ್ರೆ ಅದು ಸುರಕ್ಷತೆಯನ್ನೇ ಬಲಿ ತೆಗೆದುಕೊಳ್ಳುವ ಹಂತಕ್ಕೆ ಹೋಗಬಾರದು. ಇಂದಿನ ಯುವ ಜನತೆ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಕಾಣುವುದೆಲ್ಲವೂ ಕೂಡ ಸತ್ಯವಲ್ಲ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಗಳಲ್ಲಿ ಬರುವಂತಹ ಪ್ರತಿಯೊಂದು ರೀಲ್ಸ್ ಅನ್ನ ನಿಜವೆಂದು ನಂಬಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೈಕಾರ ಹಾಕುವ ಮುನ್ನ ಅದರ ಸತ್ಯಾಸತ್ಯತೆಯನ್ನ ಪರಿಶೀಲಿಸುವ ವಿವೇಚನೆ ನಮ್ಗಿರಬೇಕು. ವ್ಯೂಸ್, ಲೈಕ್ಸ್ ಗಳಿಗಾಗಿ ಯಾರು ಬೇಕಾದ್ರೂ ಕೂಡ ದೇವಮಾನವರಾಗಬಹುದು, ಪವಾಡ ಪುರುಷರಾಗಬಹುದು. ಆದ್ರೆ ನಿಜವಾದ ದೈವತ್ವ ಎಂಬುದು ಕ್ಯಾಮರಾದ ಮುಂದಿನ ನಾಟಕವಲ್ಲ, ಅದು ಸಮಾಜದ ಒಳಿತಿಗಾಗಿ ಮಾಡುವ ನಿಸ್ವಾರ್ಥ ಸೇವೆಯಾಗಿದೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.